ಎಲ್ರಿಗೂ ನಮಸ್ಕಾರ. ನಾನು ಭರತ್. ಈ ನೆಲಕ್ಕೆ ಒಂದು ಕತೆ ಇದೆ. ಅದು ಕೇವಲ ಕಲ್ಲು ಮಣ್ಣು ಕೋಟೆಗಳ ಕಥೆಯಲ್ಲ, ಸ್ವಾಭಿಮಾನದ ಕತೆ. ತನ್ನ ಕಣ್ಣುಗಳಲ್ಲಿ ಪ್ರತಿರೋಧದ ಕಿಚ್ಚನ್ನು ಹೊತ್ತು ಸಿಂಹಾಸನವನ್ನು ಏರಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಎದೆಗೆ ಈಟಿ ಇಳಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ. ಪೋರ್ಚುಗೀಸ್ ನೌಕಾಪಡೆಗೆ ಸಿಂಹ ಸ್ವಪ್ನವಾಗಿದ್ದ ಉಳ್ಳಾಲದ ರಾಣಿ ಅಬ್ಬಕ್ಕನ ಕತೆ. ಕರ್ನಾಟಕದ ಇತಿಹಾಸದಲ್ಲಿ ಮಹಿಳೆ ಕೇವಲ ಅಳಲಿಲ್ಲ, ಆಳಿದಳು. ಆಕೆ ಸೈನ್ಯ ಕಟ್ಟಿದಳು, ಯುದ್ಧ ಮುನ್ನಡೆಸಿದಳು, ಸಾಮ್ರಾಜ್ಯಗಳನ್ನು ಕಾಪಾಡಿದಳು. ಅದು ನಮ್ಮ ಇತಿಹಾಸ. ಹಾಗಾದರೆ ಇಂದಿನ ವಾಸ್ತವವೇನೋ? ಚೆನ್ನಮ್ಮ, ಅಬ್ಬಕ್ಕ, ಮಲ್ಲಮ್ಮ, ಓಬವ್ವರ ಈ ಪವಿತ್ರ ನೆಲದಲ್ಲಿ ಇಂದು ನಮ್ಮ ವಿಧಾನಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಗೊತ್ತೇ? 5% ಕಡಿಮೆ. 224 ಶಾಸಕರಲ್ಲಿ ಮಹಿಳಾ ಪ್ರತಿನಿಧಿಗಳನ್ನು ಎಣಿಸಲು ಒಂದು ಕೈಯ ಬೆರಳುಗಳೇ ಸಾಕು. ದಕ್ಷಿಣ ಭಾರತದಲ್ಲಿ ಅತ್ಯಂತ ಕನಿಷ್ಠ, ದೇಶದಲ್ಲೇ 6ನೇ ಅತಿ ಕಡಿಮೆ. ಇದು ಕೇವಲ ಅಂಕಿಅಂಶವಲ್ಲ, ಇದು ನಮ್ಮ ಪರಂಪರೆಗೆ ನಾವು ಮಾಡುತ್ತಿರುವ ಅವಮಾನ. ಎಲ್ಲಿಗೆ ಹೋಯಿತು ಆ ಸ್ವಾಭಿಮಾನದ ಪರಂಪರೆ? ಸಿಂಹಾಸನ ಏರಿದ್ದ ಹೆಣ್ಣು ಇಂದು ಒಂದು ಚುನಾವಣಾ ಟಿಕೆಟ್ಗಾಗಿ ಯಾಕೆ ಹೋರಾಡಬೇಕು? ಸಾಮ್ರಾಜ್ಯಶಾಹಿಯನ್ನು ಎದುರಿಸಿದ ವಾರಸುದಾರರು ಇಂದು ವಿನಬಲಿಟಿ ಅಂದರೆ ಗೆಲ್ಲುವ ಸಾಮರ್ಥ್ಯ ಇಲ್ಲ ಎಂಬ ಹಣೆಪಟ್ಟಿ ಹೊತ್ತು ಯಾಕೆ ಮೂಲೆ ಗುಂಪಾಗಬೇಕು? ರಾಜಕೀಯಕ್ಕೆ ಬಂದರೆ ಆಕೆಯ ಸಾಮರ್ಥ್ಯದ ಬದಲು ಆಕೆಯ ಚಾರಿತ್ರ್ಯದ ಬಗ್ಗೆ ಯಾಕೆ ಚರ್ಚೆ ಆಗುತ್ತದೆ? ಆಕೆಯನ್ನು ಗ್ಲಾಸ್ ಕ್ಲಿಫ್ ಬಲಿಪಶುವನ್ನಾಗಿ ಯಾಕೆ ಮಾಡಲಾಗುತ್ತದೆ? ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಬಂದರೆ ಸರ್ಪಂಚ್ ಪತಿ ಎಂಬ ಪ್ರಾಕ್ಸಿ ಸಂಸ್ಕೃತಿಗೆ ಆಕೆ ಯಾಕೆ ಬಲಿಯಾಗಬೇಕು? ಇದು ಆಕಸ್ಮಿಕವಲ್ಲ, ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ. ಮನುಸ್ಮೃತಿಯಿಂದ ಹಿಡಿದು ಆಧುನಿಕ ರಾಜಕೀಯದ ಚಾರಿತ್ರ್ಯ ಹನನದವರೆಗೆ ಮಹಿಳೆಯರನ್ನು ಅಧಿಕಾರದಿಂದ ದೂರವಿಡಲು ಒಂದು ಇಡೀ ವ್ಯವಸ್ಥೆಯೇ ದಶಕಗಳಿಂದ ಕೆಲಸ ಮಾಡುತ್ತಿದೆ. ಹೌದು, 27 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಂ ಎಂಬ ಮಹಿಳಾ ಮೀಸಲಾತಿ ಮಸೂದೆ ಪಾಸಾಗಿದೆ. ಆದರೆ ಒಂದು ದೊಡ್ಡ ಪ್ರಶ್ನೆ ಇದರಲ್ಲೂ ಇದೆ. ಈ ಕಾನೂನು ಈಗ ಜಾರಿಗೆ ಬರುವುದಿಲ್ಲ. ಜನಗಣತಿ, ಕ್ಷೇತ್ರ ಪುನರ್ವಿಂಗಡಣೆ ಎಲ್ಲವೂ ಮುಗಿದ ನಂತರವಂತೆ. ಅಂದರೆ ಕನಿಷ್ಠ 2029 ಅಥವಾ ಆ ನಂತರ. ದಶಕಗಳ ಕಾಲ ವಿಳಂಬವಾದ ಕಾನೂನನ್ನು ಅಂಗೀಕರಿಸಿ ಅದರ ಜಾರಿಯನ್ನು ಮತ್ತೆ ಮುಂದೂಡಿರುವುದು ಮಹಿಳೆಯರಿಗೆ ಅಧಿಕಾರವನ್ನು ಹಂಚಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವೇ ಅಥವಾ ಹೆಚ್ಚುತ್ತಿರುವ ಮಹಿಳಾ ಮತದಾರರನ್ನು ಓಲೈಸುವ ಮತ್ತೊಂದು ರಾಜಕೀಯ ತಂತ್ರವೇ? ಗೊತ್ತಿಲ್ಲ. ಚೆನ್ನಮ್ಮನ ಸಿಂಹಾಸನದಿಂದ ಇಂದಿನ ಖಾಲಿ ಕುರ್ಚಿಗಳವರೆಗೆ, ಅಬ್ಬಕ್ಕನ ಸೈನ್ಯದಿಂದ ಇಂದಿನ ಪ್ರಾಕ್ಸಿ ರಾಜಕಾರಣದವರೆಗೆ ಕರ್ನಾಟಕದ ಮಹಿಳಾ ರಾಜಕೀಯ ಶಕ್ತಿಯ ಈ ಹತ್ಯೆ ಇಂದಿನ ಕರಾಳ ಸತ್ಯವೇನೋ? ಇದು ಕಳೆದು ಹೋದ ಪರಂಪರೆಯ ಕಥೆಯಲ್ಲ, ಇದು ವ್ಯವಸ್ಥಿತವಾಗಿ ಮರೆಮಾಚಲಾದ, ತುಳಿದು ಹಾಕಲಾದ ಸ್ವಾಭಿಮಾನದ ಕತೆ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಈ ಪರಂಪರೆಯ ಕೇಂದ್ರ ಬಿಂದು ಕಿತ್ತೂರು ರಾಣಿ ಚೆನ್ನಮ್ಮ. 1778ರಲ್ಲಿ ಬೆಳಗಾವಿಯ ಕಾಕತಿಯಲ್ಲಿ ಜನಿಸಿದ ಚೆನ್ನಮ್ಮ ಕೇವಲ ರಾಣಿಯಾಗಿರಲಿಲ್ಲ, ಆಕೆ ಹುಟ್ಟು ಹೋರಾಟಗಾರ್ತಿ. ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ, ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದ ಆಕೆಯ ನಾಯಕತ್ವ ಆಕಸ್ಮಿಕವಾಗಿರಲಿಲ್ಲ. ಅದು ಅಂದಿನ ಕಾಲದ ರಾಜಕೀಯ ಅವಶ್ಯಕತೆಗಾಗಿ ರೂಪುಕೊಟ್ಟಲ್ಪಟ್ಟ ಶಕ್ತಿ. 1816ರಲ್ಲಿ ಪತಿಯ ಮರಣ, 1824ರಲ್ಲಿ ಮಗನ ಮರಣದ ನಂತರ ಕಿತ್ತೂರಿನ ಅಸ್ತಿತ್ವದ ಅಪಾಯದಲ್ಲಿತ್ತು. ಆಗ ಚೆನ್ನಮ್ಮ ತೆಗೆದುಕೊಂಡ ನಿರ್ಧಾರ ಕೇವಲ ವೈಯಕ್ತಿಕ ದುಃಖದ ಪ್ರತಿಕ್ರಿಯೆಯಾಗಿರಲಿಲ್ಲ, ಅದೊಂದು ನಿಖರವಾದ ರಾಜಕೀಯ ನಡೆ. ತನ್ನ ರಾಜ್ಯದ ಉತ್ತರಾಧಿಕಾರಿಯನ್ನು ಖಚಿತಪಡಿಸಲು ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಳು. ಈ ರಾಜಕೀಯ ಹಕ್ಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ನೇರ ಸವಾಲಾಗಿತ್ತು. ಇದು ಕೇವಲ ದತ್ತು ಸ್ವೀಕಾರವಾಗಿರಲಿಲ್ಲ, ತನ್ನ ಸಾರ್ವಭೌಮತ್ವದ ಘೋಷಣೆಯಾಗಿತ್ತು. ಚೆನ್ನಮ್ಮ ಮೊದಲು ರಾಜತಾಂತ್ರಿಕ ಮಾರ್ಗವನ್ನೇ ಅನುಸರಿಸಿದಳು. ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ಗೆ ಪತ್ರ ಬರೆದು ತನ್ನ ನ್ಯಾಯ ಸಮ್ಮತ ನಿಲುವನ್ನು ವಿವರಿಸಿದಳು. ಆದರೆ ಬ್ರಿಟಿಷರ ದುರಾಸೆಗೆ ನ್ಯಾಯದ ಭಾಷೆ ಅರ್ಥವಾಗಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. 1824ರ ಅಕ್ಟೋಬರ್ನಲ್ಲಿ ನಡೆದ ಮೊದಲ ಯುದ್ಧದಲ್ಲಿ ಚೆನ್ನಮ್ಮನ ಸೇನೆ ಬ್ರಿಟಿಷರಿಗೆ ಹೀನಾಯ ಸೋಲುಣಿಸಿತು. ಕಲೆಕ್ಟರ್ ಮತ್ತು ರಾಜಕೀಯ ಏಜೆಂಟ್ ಆಗಿದ್ದ ಸೆಂಟ್ ಜಾನ್ ಥ್ಯಾಕರೆಯನ್ನು ಹತ್ಯೆ ಮಾಡಲಾಯಿತು. ಇದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕರ್ನಾಟಕದ ನೆಲದಿಂದ ಸಿಕ್ಕ ಮೊದಲ ದೊಡ್ಡ ಆಘಾತ. ಆದರೆ ಈ ವಿಜಯ ಹೆಚ್ಚು ಕಾಲ ಉಳಿಯಲಿಲ್ಲ. ಆಂತರಿಕ ದ್ರೋಹ ಮತ್ತು ಬ್ರಿಟಿಷ್ ಬೃಹತ್ ಸೈನ್ಯದ ಮುಂದೆ 2ನೇ ಯುದ್ಧದಲ್ಲಿ ಚೆನ್ನಮ್ಮ ಸೆರೆಯಾದಳು.
ಆಕೆ ಕೇವಲ ಒಬ್ಬ ಯೋಧೆಯಾಗಿ ಸೋಲಲಿಲ್ಲ, ತನ್ನ ರಾಜಕೀಯ ಹಕ್ಕಿಗಾಗಿ ಹೋರಾಡಿದ ಸಾರ್ವಭೌಮಳಾಗಿ ಸೆರೆಯಾದಳು. 1829ರಲ್ಲಿ ಬೈಲಹೊಂಗಲದ ಕಾರಾಗೃಹದಲ್ಲಿ ರಾಜಕೀಯ ಕೈದಿಯಾಗಿ ಆಕೆ ಕೊನೆಯುಸಿರೆಳೆದಳು. ಆದರೆ ಚೆನ್ನಮ್ಮನ ಹೋರಾಟ ಅಲ್ಲಿಗೆ ಮುಗಿಯಲಿಲ್ಲ. ಆಕೆಯ ನಿಷ್ಠಾವಂತ ಸೇನಾಪತಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನದ ಮೇಲೆ ಕೂರಿಸಲು ಗೆರಿಲ್ಲಾ ಯುದ್ಧವನ್ನು ಮುಂದುವರೆಸಿದ. ಇದು ಚೆನ್ನಮ್ಮ ತನ್ನ ಸೇನೆಯ ಮೇಲೆ ಹೊಂದಿದ್ದ ಅಸಾಧಾರಣ ಹಿಡಿತ ಮತ್ತು ಅವರು ರಾಜಕೀಯ ನಿರ್ಧಾರಗಳಿಗೆ ನೀಡುತ್ತಿದ್ದ ನಿಷ್ಠೆಯನ್ನು ತೋರಿಸುತ್ತದೆ. ಇತಿಹಾಸದ ಪುಟಗಳಲ್ಲಿ ಆಕೆಯ ಕತೆ ಮುಗಿದರೂ ಜನರ ಮನಸ್ಸಿನಲ್ಲಿ ಆಕೆ ಇಂದಿಗೂ ಜೀವಂತ. ಜಾನಪದ ಗೀತೆಗಳಲ್ಲಿ, ಲಾವಣಿಗಳಲ್ಲಿ, ಚಲನಚಿತ್ರಗಳಲ್ಲಿ, ಅಂಚೆ ಚೀಟಿಗಳಲ್ಲಿ, ರೈಲು, ವಿಶ್ವವಿದ್ಯಾಲಯಗಳ ಹೆಸರುಗಳಲ್ಲಿ ಚೆನ್ನಮ್ಮ ಕರ್ನಾಟಕದ ಸ್ವಾಭಿಮಾನದ ಮತ್ತು ಪ್ರತಿರೋಧದ ಅಳಿಸಲಾಗದ ಸಂಕೇತವಾಗಿದ್ದಾಳೆ. ಚೆನ್ನಮ್ಮ ಒಬ್ಬಂಟಿಯಾಗಿರಲಿಲ್ಲ. ಆಕೆ ಕರ್ನಾಟಕದ ವೀರ ವನಿತೆಯರ ಸುದೀರ್ಘ ಪರಂಪರೆಯ ಉತ್ತರಾಧಿಕಾರಿ. ಅವಳಿಗಿಂತ 3 ಶತಮಾನಗಳ ಹಿಂದೆ 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯಶಾಹಿಗೆ ಸ್ವಪ್ನವಾಗಿದ್ದವಳು ಉಳ್ಳಾಳದ ರಾಣಿ ಅಬ್ಬಕ್ಕ ಚೌಟ. ಅಭಯ ರಾಣಿ ಎಂದೇ ಖ್ಯಾತವಾಗಿದ್ದ ಆಕೆ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ. ಅಬ್ಬಕ್ಕನ ಅಧಿಕಾರಕ್ಕೆ ಅಡಿಪಾಯ ಹಾಕಿದ್ದು ಅಂದಿನ ತುಳುನಾಡಿನ ಅಳಿಯ ಸಂತಾನ ಎಂಬ ಮಾತೃಪ್ರಧಾನ ಉತ್ತರಾಧಿಕಾರ ಪದ್ಧತಿ. ಈ ವ್ಯವಸ್ಥೆಯಲ್ಲಿ ಆಸ್ತಿ ಮತ್ತು ಅಧಿಕಾರವು ತಾಯಿಯಿಂದ ಮಗಳಿಗೆ ಹಸ್ತಾಂತರವಾಗುತ್ತಿತ್ತು. ಹೀಗೆಯೇ ಅಬ್ಬಕ್ಕನ ಸೋದರ ಮಾವ ತಿರುಮಲರಾಯ ಆಕೆಗೆ ಉಳ್ಳಾಳದ ರಾಣಿಯಾಗಿ ಪಟ್ಟ ಕಟ್ಟಿದ. ಇದು ಮಹಿಳಾ ನಾಯಕತ್ವವನ್ನು ಸಮಾಜವು ಸಹಜವಾಗಿ ಸ್ವೀಕರಿಸುತ್ತಿದ್ದ ವ್ಯವಸ್ಥೆಯ ದ್ಯೋತಕ. ಅಬ್ಬಕ್ಕ ಕೇವಲ ಹೋರಾಟಗಾರ್ತಿಯಾಗಿರಲಿಲ್ಲ, ಆಕೆ ಒಬ್ಬ ನಿಪುಣ ಆಡಳಿತಗಾರ್ತಿ. ಕ್ಯಾಲಿಕೆಟ್ನ ಜಾಮೋರಿನ್ ಜೊತೆ ಮೈತ್ರಿ ಮಾಡಿಕೊಂಡು ಜೈನರು, ಹಿಂದೂಗಳು ಮತ್ತು ಮುಸ್ಲಿಮರನ್ನು ಒಳಗೊಂಡ ವೈವಿಧ್ಯಮಯ ಸೈನ್ಯವನ್ನು ಕಟ್ಟಿ ಪೋರ್ಚುಗೀಸರ ನೌಕಾಪಡೆಯನ್ನು 4 ದಶಕಗಳ ಕಾಲ ಹಿಮ್ಮೆಟ್ಟಿಸಿದಳು. ಇದೇ ಪರಂಪರೆಯಲ್ಲಿ ಬರುವ ಮತ್ತೊಬ್ಬ ವೀರರಾಣಿ 17ನೇ ಶತಮಾನದ ಬೆಳವಾಡಿ ಮಲ್ಲಮ್ಮ. ಭಾರತದ ಇತಿಹಾಸದಲ್ಲಿ ಮಹಿಳಾ ಸೈನ್ಯವನ್ನು ಕಟ್ಟಿ ತರಬೇತಿ ನೀಡಿದ ಮೊದಲ ರಾಣಿ ಎಂಬ ಹೆಗ್ಗಳಿಕೆ ಆಕೆಯದು. ಶಿವಾಜಿಯ ಸೈನ್ಯವು ತನ್ನ ರಾಜ್ಯದ ಗೋವುಗಳನ್ನು ಅಪಹರಿಸಿದಾಗ ಮಲ್ಲಮ್ಮ 2000 ಮಹಿಳಾ ಸೈನಿಕರ ಪಡೆಯೊಂದಿಗೆ ಯುದ್ಧಕ್ಕೆ ಇಳಿದು ತನ್ನ ರಾಜ್ಯದ ಗೌರವವನ್ನು ಕಾಪಾಡಿದಳು. ಆಕೆಯ ಪರಾಕ್ರಮಕ್ಕೆ ಮಾರುಹೋದ ಶಿವಾಜಿಯು ಆಕೆಯನ್ನು ಗೌರವದಿಂದ ನಡೆಸಿಕೊಂಡಿದ್ದು ಅಂದಿನ ರಾಜಕೀಯ ಸಂಸ್ಕೃತಿಯಲ್ಲಿ ಮಹಿಳಾ ನಾಯಕತ್ವಕ್ಕೆ ಸಿಗುತ್ತಿದ್ದ ಮನ್ನಣೆಗೆ ಸಾಕ್ಷಿಯಾಗಿದೆ. ಈ ಶಕ್ತಿಯ ಪರಂಪರೆ ಕೇವಲ ಅರಮನೆಗಳಿಗೆ ಸೀಮಿತವಾಗಿರಲಿಲ್ಲ. 18ನೇ ಶತಮಾನದಲ್ಲಿ ಚಿತ್ರದುರ್ಗದ ಕೋಟೆಯ ಮೇಲೆ ಹೈದರ್ ಅಲಿಯ ಸೈನಿಕರು ರಹಸ್ಯವಾಗಿ ದಾಳಿ ಮಾಡಿದಾಗ ಅದನ್ನು ಎದುರಿಸಿದ ಒಬ್ಬ ಸಾಮಾನ್ಯ ಮಹಿಳೆ. ತನ್ನ ಪತಿ ಊಟಕ್ಕೆ ಹೋಗಿದ್ದಾಗ ಕಾವಲುಗಾರನಿಲ್ಲದ ಕಿಂಡಿಯ ಮೂಲಕ ನುಗ್ಗುತ್ತಿದ್ದ ಸೈನಿಕರನ್ನು ದಲಿತ ಹೊಳೆಯ ಸಮುದಾಯಕ್ಕೆ ಸೇರಿದ ಓಬವ್ವ ಒಂದೇ ಒಂದು ಒನಕೆಯಿಂದ ಸಂಹರಿಸಿದಳು. ಓಬವ್ವನ ಈ ಅಸಾಧಾರಣ ಧೈರ್ಯ, ಪ್ರತಿರೋಧದ ಕಿಚ್ಚು ಸಮಾಜದ ಎಲ್ಲ ಸ್ತರಗಳಲ್ಲೂ ಇತ್ತು ಎಂಬುದನ್ನು ಸಾರಿ ಹೇಳುತ್ತದೆ. ಅಬ್ಬಕ್ಕನ ಅಧಿಕಾರ ಕರಾವಳಿಯ ಮಾತೃಪ್ರಧಾನ ವ್ಯವಸ್ಥೆಯಿಂದ ಬಂದಿತ್ತು. ಚೆನ್ನಮ್ಮನ ಶಕ್ತಿ ಡೆಕ್ಕನ್ ಪ್ರಸ್ಥಭೂಮಿಯ ಸಂಸ್ಥಾನದ ರಾಜಕೀಯದಿಂದ ಬಂದಿತ್ತು. ಮಲ್ಲಮ್ಮನ ಬಲ ಸಣ್ಣ ರಾಜ್ಯದ ಸೇನಾ ಪರಂಪರೆಯಿಂದ ಬಂದಿತ್ತು. ಓಬವ್ವನ ಶಕ್ತಿ ಆಕೆಯ ವೈಯಕ್ತಿಕ ಧೈರ್ಯ ಮತ್ತು ಸಮುದಾಯದ ಮೇಲಿನ ನಿಷ್ಠೆಯಿಂದ ಬಂದಿತ್ತು. ಈ ವೈವಿಧ್ಯತೆಯೇ ಕರ್ನಾಟಕದ ಮಹಿಳಾ ನಾಯಕತ್ವದ ಪರಂಪರೆಯ ಆಳವನ್ನು ತೋರಿಸುತ್ತದೆ. ಇದು ಆಕಸ್ಮಿಕವಾಗಿ ಅಲ್ಲ, ಬದಲಿಗೆ ವಿಭಿನ್ನ ಸಾಮಾಜಿಕ ರಾಜಕೀಯ ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಮರುಕಳಿಸಿದ ವಿದ್ಯಮಾನ. ಹಾಗಾದರೆ ಈ ಪರಂಪರೆ ಇಂದು ಎಲ್ಲಿಗೆ ಹೋಯಿತು? ಮಹಿಳಾ ನಾಯಕತ್ವದ ಈ ಸುವರ್ಣ ಯುಗ ಮುಗಿದು ಹೋದದ್ದು ಹೇಗೆ? ಉತ್ತರ ಇತಿಹಾಸದ ಆಳದಲ್ಲಿದೆ. ಕಾಲಕ್ರಮೇಣ ಮಹಿಳಾ ಕೇಂದ್ರಿತವಾಗಿದ್ದ ಅನಾರ್ಯ ಸಂಸ್ಕೃತಿಗಳಲ್ಲಿ ಜಾಗಗಳ ಪುರುಷ ಪ್ರಧಾನ ಆರ್ಯ ಸಂಸ್ಕೃತಿಗಳು ಪ್ರಾಬಲ್ಯ ಸಾಧಿಸಿದವು. ಮನುಸ್ಮೃತಿಯಂತಹ ಗ್ರಂಥಗಳು ಮಹಿಳೆಯ ದ್ವಿತೀಯ ಸ್ಥಾನವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ನಿಯಮಗಳಿಗಾಗಿ ಕ್ರೋಢೀಕರಿಸಿದವು. ಮಹಿಳೆಯ ಸ್ಥಾನ ಮನೆಯೊಳಗೆ ಸೀಮಿತವಾಯಿತು. ಬ್ರಿಟಿಷ್ ಆಳ್ವಿಕೆಯ 19ನೇ ಶತಮಾನದಲ್ಲಿ ಈ ಪಿತೃಪ್ರಧಾನ ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಯಿತು. ಬಾಲ್ಯ ವಿವಾಹ, ವಿಧವಾ ಪುನರ್ವಿವಾಹ ನಿಷೇಧದಂತಹ ಸಾಮಾಜಿಕ ಪಿಡುಗುಗಳು ಮಹಿಳೆಯರನ್ನು ಸಾರ್ವಜನಿಕ ಜೀವನದಿಂದ ಸಂಪೂರ್ಣವಾಗಿ ಹೊರಗಿಟ್ಟವು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅವರು ದಾರಿ ತಪ್ಪುತ್ತಾರೆ, ಕುಟುಂಬಕ್ಕೆ ಅವಮಾನ ತರುತ್ತಾರೆ ಎಂಬಂತಹ ಮೂಢನಂಬಿಕೆಗಳು ವ್ಯಾಪಕವಾಗಿದ್ದವು. ಮಹಿಳೆಯ ರಕ್ಷಣೆ ಮತ್ತು ಗೌರವದ ಹೆಸರಿನಲ್ಲಿ ಆಕೆಯ ಸ್ವಾತಂತ್ರ್ಯ ಮತ್ತು ಅಧಿಕಾರವನ್ನು ವ್ಯವಸ್ಥಿತವಾಗಿ ಕಸಿದುಕೊಳ್ಳಲಾಯಿತು. ರಾಜಕೀಯದಂತಹ ಕೊಳಕು ಜಗತ್ತಿನಿಂದ ಮಹಿಳೆಯರನ್ನು ದೂರವಿಡಲು ಇಂದಿಗೂ ಇದೇ ತಂತ್ರವನ್ನು ಬಳಸಲಾಗುತ್ತಿದೆ. ಸ್ವಾತಂತ್ರ್ಯ ನಂತರದ ಪ್ರಜಾಪ್ರಭುತ್ವದಲ್ಲಿ ಈ ಪರಂಪರೆ ಪುನರುಜ್ಜೀವನಗೊಳಿಸಬೇಕಿತ್ತು, ಆದರೆ ಆಗಿದ್ದೇ ಬೇರೆ. ಅಂಕಿಅಂಶಗಳು ಒಂದು ಆಘಾತಕಾರಿ ಸತ್ಯವನ್ನು ಹೇಳುತ್ತವೆ. 1962ರಿಂದ ಇಂದಿನವರೆಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ಮಹಿಳಾ ಶಾಸಕರ ಪ್ರಮಾಣ 5% ಕಡಿಮೆ. ವಾಸ್ತವವಾಗಿ 1957ರ ಮೊದಲ ಚುನಾವಣೆಯಲ್ಲಿ 13 ಮತ್ತು 1962ರ ಎರಡನೇ ಚುನಾವಣೆಯಲ್ಲಿ 18 ಮಹಿಳೆಯರು ಆಯ್ಕೆಯಾಗಿದ್ದರು. ಆನಂತರ ಈ ಸಂಖ್ಯೆ ಕುಸಿಯುತ್ತಲೇ ಸಾಗಿದೆ. ನೋಡಿ, ಈ ಸಂಖ್ಯೆಗಳು 2023ರಲ್ಲಿ ಆಯ್ಕೆಯಾದ 10 ಮಹಿಳಾ ಶಾಸಕರ ಸಂಖ್ಯೆ 1989ರಲ್ಲಿ ಇದ್ದಷ್ಟೇ ಇದೆ. ಅಂದರೆ 3 ದಶಕಗಳ ಕಾಲ ಸಂಪೂರ್ಣ ಸ್ಥಗಿತ. ದಕ್ಷಿಣ ಭಾರತದ ರಾಜ್ಯಗಳಲ್ಲೇ ಕರ್ನಾಟಕದಲ್ಲಿ ಮಹಿಳಾ ಶಾಸಕರ ಸಂಖ್ಯೆ ಕ್ರಮೇಣ ಅತ್ಯಂತ ಕಡಿಮೆಯಲ್ಲಿದೆ. ದೇಶದಲ್ಲೇ 6ನೇ ಅತಿ ಕಡಿಮೆ. ಚೆನ್ನಮ್ಮ ಅಬ್ಬಕ್ಕರ ನಾಡಿಗೆ ಇದಕ್ಕಿಂತ ದೊಡ್ಡ
ಅವಮಾನ ಬೇಕೆ? ಇದು ಕೇವಲ ರಾಜ್ಯದ ಕಥೆಯಲ್ಲ, ಲೋಕಸಭೆಯಲ್ಲೂ ಕರ್ನಾಟಕದ ಮಹಿಳಾ ಪ್ರಾತಿನಿಧ್ಯ ಶೋಚನೀಯವಾಗಿದೆ. 1962ರಲ್ಲಿ ಸರೋಜಿನಿ ಮಹಿಷಿಯವರು ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಮಹಿಳಾ ಸಂಸದರಾದರು. ಅತ್ಯುತ್ತಮ ಪ್ರಾತಿನಿಧ್ಯ ಸಿಕ್ಕಿದ್ದು 1991ರಲ್ಲಿ. ಆಗ 3 ಮಹಿಳೆಯರು ಆಯ್ಕೆಯಾಗಿದ್ದರು. ಆದರೆ 1990 ಮತ್ತು 1998ರ ಚುನಾವಣೆಗಳಲ್ಲಿ ಕರ್ನಾಟಕದಿಂದ ಒಬ್ಬ ಮಹಿಳೆಯು ಸಂಸತ್ತನ್ನು ಪ್ರವೇಶಿಸಲಿಲ್ಲ. 2024ರಲ್ಲಿ 3 ಮಹಿಳೆಯರು ಆಯ್ಕೆಯಾಗಿದ್ದರು. ಒಂದು ದೊಡ್ಡ ಸಾಧನೆಯಂತೆ ಬಿಂಬಿಸಲಾಗಿತ್ತು. ಆದರೆ 28 ಸ್ಥಾನಗಳಿರುವ ರಾಜ್ಯಕ್ಕೆ ಇದು ನಾಚಿಕೆಗೇಡಿನ ಸಂಖ್ಯೆ. ವಿಪರ್ಯಾಸವೆಂದರೆ ಇಂದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿದ್ದಾರೆ. ಮಹಿಳೆಯರೇ ನಿರ್ಣಾಯಕ ಮತ ಬ್ಯಾಂಕ್ ಆಗಿದ್ದಾರೆ. ಆದರೆ ಅವರಿಗೆ ಅಧಿಕಾರದ ಕುರ್ಚಿ ನಿರಾಕರಿಸಲಾಗಿದೆ. ಅಂಕಿಅಂಶಗಳ ಹಿಂದಿರುವ ಕಠೋರ ವಾಸ್ತವವನ್ನು ಇಂದಿನ ಮಹಿಳಾ ರಾಜಕಾರಣಿಗಳು ಅನುಭವಗಳನ್ನು ತೆರೆದಿಡುತ್ತಾರೆ. ಇದು ಕೇವಲ ತೋಳುಬಲದ ಯುದ್ಧವಲ್ಲ, ಚಾರಿತ್ರ್ಯ ಹನನದ ಯುದ್ಧ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಅವಹೇಳನಕಾರಿ ಪದ ಬಳಸಿದ್ದಾರೆನ್ನಲಾದ ಘಟನೆ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರು ಎದುರಿಸುವ ಲಿಂಗ ತಾರತಮ್ಯಕ್ಕೆ ಒಂದು ಉದಾಹರಣೆ. ನನಗೂ ಆಘಾತ ಮತ್ತು ದುಃಖವಾಗಿದೆ. ನಾನು ಒಬ್ಬ ತಾಯಿ, ಸಹೋದರಿ, ಅತ್ತೆ ಎಂಬ ಅವರ ಭಾವನಾತ್ಮಕ ಪ್ರತಿಕ್ರಿಯೆ ಈ ದಾಳಿಗೆ ಎಷ್ಟೊಂದು ವೈಯಕ್ತಿಕವಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ಕೇವಲ ಘಟನೆಯಲ್ಲ, ಗರ್ಭಿಣಿ ಅಧಿಕಾರಿಯ ಬಗ್ಗೆ ಶಾಸಕರೊಬ್ಬರು ಆಡಿದ ಲೈಂಗಿಕ ನಿಂದನೆಯ ಮಾತುಗಳು ಮತ್ತು ಅತ್ಯಾಚಾರ ಅನಿವಾರ್ಯವಾದಾಗ ಮಲಗಿ ಆನಂದಿಸಿ ಎಂಬ ಮತ್ತೊಬ್ಬ ಶಾಸಕರ ಕುಖ್ಯಾತ ಹೇಳಿಕೆ ಈ ಮನಸ್ಥಿತಿಯನ್ನು ಆಳವಾಗಿ ಎಷ್ಟು ಬೇರೂರಿದೆ ಎಂಬುದಕ್ಕೆ ಸಾಕ್ಷಿ. ಅಧಿಕಾರದ ಉನ್ನತ ಸ್ಥಾನಕ್ಕೇರಿದ ಮಹಿಳೆಯರ ಹಾದಿಯು ಸುಗಮವಾಗಿಲ್ಲ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ರಾಜಕೀಯ ಪಯಣವೇ ಇದಕ್ಕೆ ಉತ್ತಮ ಉದಾಹರಣೆ. ಅವರು ರಾಜ್ಯದಲ್ಲಿ ಪ್ರಭಾವಿ ಸಚಿವೆಯಾಗಿದ್ದಾಗ ಒಬ್ಬ ಮಹಿಳೆಯಿಂದ ಆದೇಶ ಪಡೆಯಲು ಪುರುಷ ಸಹೋದ್ಯೋಗಿಗಳಿಗೆ ಸಾಧ್ಯವಾಗುತ್ತಿಲ್ಲ ಮತ್ತು ಅವರು ಅಧಿಕಾರದ ಹಲವು ಪುರುಷ ಅಹಂಗಳಿಗೆ ನೋವುಂಟು ಮಾಡಿದ್ದಾರೆ ಎಂಬ ಮಾತುಗಳು ಬಂದವು. 2009ರಲ್ಲಿ ಪುರುಷ ಬಂಡಾಯ ಶಾಸಕರ ಒತ್ತಡಕ್ಕೆ ಮಣಿದು ಅವರನ್ನು ಸಂಪುಟದಿಂದ ಕೈಬಿಡಲಾಯಿತು. ಇದು ಅಧಿಕಾರದಲ್ಲಿರುವ ಮಹಿಳೆಯರನ್ನು ಬಿಕ್ಕಟ್ಟಿನ ಸಮಯದಲ್ಲಿ ಬಲಿಪಶು ಮಾಡುವ ಗ್ಲಾಸ್ ಕ್ಲಿಫ್ ವಿದ್ಯಮಾನಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ನಂತರ ಅವರ ವೈಯಕ್ತಿಕ ಜೀವನವನ್ನು ಗುರಿಯಾಗಿಸಿಕೊಂಡು ನಡೆದ ಚಾರಿತ್ರ್ಯ ಹನನದ ಪ್ರಯತ್ನಗಳು ಆಧುನಿಕ ರಾಜಕೀಯದಲ್ಲಿ ಮಹಿಳೆಯರ ವಿರುದ್ಧ ಬಳಸಲಾಗುವ ಅತ್ಯಂತ ಕೀಳುಮಟ್ಟದ ಅಸ್ತ್ರಗಳಾಗಿವೆ. ದಲಿತ ಹೋರಾಟಗಾರ್ತಿ ರೂತ್ ಮನೋರಮಾ ಅವರ ಮಾತುಗಳು ಜಾತಿ, ಲಿಂಗ ಮತ್ತು ವರ್ಗದ ಅಡೆತಡೆಗಳನ್ನು ಎದುರಿಸುವ ಮಹಿಳೆಯರ ಸಂಕಟವನ್ನು ಬಿಚ್ಚಿಡುತ್ತವೆ. ಕರ್ನಾಟಕದ ರಾಜಕೀಯದಲ್ಲಿ ಹಣದ ಹೊಳೆ ಹರಿಯುವಾಗ ಆರ್ಥಿಕ ಸಂಪನ್ಮೂಲಗಳಿಲ್ಲದ ಸಾಮಾನ್ಯ ಮಹಿಳೆಯರಿಗೆ ರಾಜಕೀಯ ಪ್ರವೇಶ ಅಸಾಧ್ಯದ ಮಾತು. ಗೆಲ್ಲುವ ಸಾಮರ್ಥ್ಯ, ವಿನ್ನಬಿಲಿಟಿ ಎಂಬುದು ಪಕ್ಷಗಳು ಮಹಿಳೆಯರಿಗೆ ಟಿಕೆಟ್ ನಿರಾಕರಿಸಲು ಬಳಸುವ ಒಂದು ನೆಪವಷ್ಟೇ. ರಾಷ್ಟ್ರೀಯ ಅಂಕಿಅಂಶಗಳ ಪ್ರಕಾರ ಟಿಕೆಟ್ ನೀಡಿದರೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಗೆಲ್ಲುತ್ತಾರೆ. ಆದರೆ ಪಕ್ಷಗಳು ಮಹಿಳೆಯರಿಗೆ ದುರ್ಬಲ ಕ್ಷೇತ್ರಗಳನ್ನು ನೀಡಿ ಸಾಕಷ್ಟು ಬೆಂಬಲ ನೀಡದೆ ಅವರ ಸೋಲಿಗೆ ತಾನೇ ಕಾರಣವಾಗಿ ನಂತರ ಅದನ್ನೇ ಗೆಲ್ಲುವ ಸಾಮರ್ಥ್ಯವಿಲ್ಲ ಎಂದು ಬಿಂಬಿಸುತ್ತವೆ. ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ. ಈ ಕತ್ತಲೆಯಲ್ಲಿ ಬೆಳಕಿನ ಕಿರಣದಂತೆ ಬಂದಿದ್ದೇ 73ನೇ ಸಾಂವಿಧಾನಿಕ ತಿದ್ದುಪಡಿ. ಇದು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಿಟ್ಟಿತ್ತು. ಈ ಪ್ರಯೋಗದ ಫಲಿತಾಂಶವೇನು? ಕರ್ನಾಟಕದಲ್ಲಿ ಮಹಿಳೆಯರು ಮೀಸಲಾತಿಯನ್ನೂ ಮೀರಿ 50ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದಾರೆ. ಮೀಸಲಿರದ ಸ್ಥಾನಗಳಲ್ಲೂ ಸ್ಪರ್ಧಿಸಿ ಗೆಲ್ಲುತ್ತಿದ್ದಾರೆ. ಅಧ್ಯಯನಗಳ ಪ್ರಕಾರ ಮಹಿಳಾ ಪ್ರತಿನಿಧಿಗಳು ಕಡಿಮೆ ಭ್ರಷ್ಟರಾಗಿದ್ದು ಕುಡಿಯುವ ನೀರು, ಆರೋಗ್ಯ ಮತ್ತು ಶಿಕ್ಷಣದಂತಹ ಸಮುದಾಯದ ಅಗತ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಆದರೆ ಈ ಯಶಸ್ಸಿಗೆ ಒಂದು ಕರಾಳ ಮುಖವೂ ಇದೆ. ಅದುವೇ ಸರ್ಪಂಚ್ ಪತಿ ಅಥವಾ ಪ್ರಾಕ್ಸಿ ಸಂಸ್ಕೃತಿ. ಕಾನೂನುಬದ್ಧವಾಗಿ ಮಹಿಳೆ ಅಧಿಕಾರದಲ್ಲಿದ್ದರೂ ತೆರೆಮರೆಯಲ್ಲಿ ಆಕೆಯ ಪತಿ ಅಥವಾ ಗಂಡು ಸಂಬಂಧಿಕರೇ ಆಡಳಿತ ನಡೆಸುತ್ತಾರೆ. ನಾವು ಮಹಿಳೆಯರು ಎಂಬ ಕಾರಣಕ್ಕೆ ನಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದು ಅನೇಕ ಮಹಿಳಾ ಪ್ರತಿನಿಧಿಗಳು ತೋಡಿಕೊಳ್ಳುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಒಂದು ಅಧ್ಯಯನದ ಪ್ರಕಾರ ಮೇಲ್ಜಾತಿಯ ಮಹಿಳೆ ನಾಯಕರು ಹೆಚ್ಚು ಕುಟುಂಬ ಕೇಂದ್ರಿತರಾಗಿ ವರ್ತಿಸಿದರೆ ಕೆಳಜಾತಿಯ ಮಹಿಳಾ ನಾಯಕರು ಹೆಚ್ಚು ಜನಕೇಂದ್ರಿತರಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಮೀಸಲಾತಿಯ ಪಿತೃಪ್ರಧಾನ ವ್ಯವಸ್ಥೆಯ ತಂತ್ರಗಳಿಗೆ ಹೇಗೆ ಬಲಿಯಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಕಾನೂನು ಕೇವಲ ಅವಕಾಶದ ಬಾಗಿಲು ತೆರೆಯಬಲ್ಲದು, ಆದರೆ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸಿದ್ದರೆ ಈ ಬಾಗಿಲಿನಿಂದ ಒಳಹೋಗಲು ಸಾಧ್ಯವೇ ಇಲ್ಲ. ಪಂಚಾಯತ್ ಮಟ್ಟದ ಈ ಅನುಭವದ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಮೀಸಲಾತಿಗಾಗಿ ನಡೆದ ಹೋರಾಟವು 27 ವರ್ಷಗಳ ಸುದೀರ್ಘ ಪಯಣ. 1996ರಲ್ಲಿ ಮೊದಲ ಬಾರಿಗೆ ಮಂಡನೆಯಾದ ಈ ಮಸೂದೆ ರಾಜಕೀಯ ಒಮ್ಮತದ ಕೊರತೆಯಿಂದಾಗಿ ಹಲವು ಬಾರಿ ವಿಫಲವಾಯಿತು. ಪ್ರತಿ ಬಾರಿಯೂ ಸಂಸತ್ತಿನಲ್ಲಿ ತೀವ್ರ ನಾಟಕೀಯ ಬೆಳವಣಿಗೆಗಳು, ಹಗೆತನದ ವಿರೋಧ ಮತ್ತು ಲೈಂಗಿಕ ನಿಂದನೆಯ ಮಾತುಗಳು ಕೇಳಿಬಂದವು. ಕೊನೆಗೂ ಸೆಪ್ಟೆಂಬರ್ 2023ರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಂ ಹೆಸರಿನಲ್ಲಿ ಈ ಮಸೂದೆ ಅಂಗೀಕಾರವಾಯಿತು. ಇದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡುತ್ತದೆ.
ಇದೊಂದು ಐತಿಹಾಸಿಕ ಹೆಜ್ಜೆ. ಆದರೆ ಈ ಕಾನೂನು ತಕ್ಷಣಕ್ಕೆ ಜಾರಿಗೆ ಬರುವುದಿಲ್ಲ. ಹೊಸ ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಗಳು ಮುಗಿದ ನಂತರವೇ ಇದು ಜಾರಿಯಾಗಲಿದೆ. ಈ ಪ್ರಕ್ರಿಯೆಗಳು ಕನಿಷ್ಠ 2026ರವರೆಗೆ ಸ್ಥಗಿತಗೊಂಡಿವೆ. ದಶಕಗಳ ಕಾಲ ವಿಳಂಬವಾದ ಕಾನೂನನ್ನು ಅಂಗೀಕರಿಸಿ ಅದರ ಜಾರಿಯನ್ನು ಮತ್ತೆ ಮುಂದೂಡಿರುವುದು ರಾಜಕೀಯ ಪಕ್ಷಗಳ ನಿಜವಾದ ಇಚ್ಛಾಶಕ್ತಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಇದು ಮಹಿಳೆಯರಿಗೆ ಅಧಿಕಾರವನ್ನು ಹಂಚಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವೇ ಅಥವಾ ಹೆಚ್ಚುತ್ತಿರುವ ಮಹಿಳಾ ಮತದಾರರನ್ನು ಓಲೈಸುವ ರಾಜಕೀಯ ತಂತ್ರವೇ? ಹಾಗಾದರೆ ಭವಿಷ್ಯವೇನೋ? ಚೆನ್ನಮ್ಮ ಅಬ್ಬಕ್ಕರ ಉತ್ತರಾಧಿಕಾರಿಗಳು ಎಲ್ಲಿದ್ದಾರೆ? ಅವರು ಇಲ್ಲೇ ಇದ್ದಾರೆ, ನಮ್ಮ ನಡುವೆಯೇ ಇದ್ದಾರೆ. ಹೊಸ ತಲೆಮಾರಿನ ಮಹಿಳೆಯರು ರಾಜಕೀಯ ಪ್ರವೇಶಿಸುತ್ತಿದ್ದಾರೆ, ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ, ಹೋರಾಟಗಳನ್ನು ಕಟ್ಟುತ್ತಿದ್ದಾರೆ. ಕರ್ನಾಟಕದ ಇತಿಹಾಸವನ್ನು ಅದರ ರಾಣಿಯರ ಪ್ರತಿರೋಧದ ಕಿಚ್ಚಿನಲ್ಲಿ ಬರೆಯಲಾಗಿದೆ. ಆದರೆ ಅದರ ವರ್ತಮಾನವನ್ನು ವಿಧಾನಸಭೆಯಲ್ಲಿ ಖಾಲಿ ಕುರ್ಚಿಗಳಲ್ಲಿ ಓದಲಾಗುತ್ತಿದೆ. ಅಂದು ಈ ನಮ್ಮೆಲ್ಲರನ್ನು ಬೆಳಗಿದ ಸ್ವಾಭಿಮಾನದ ಕಿಡಿ ಆರಲಿಲ್ಲ, ಆದರೆ ಅದು ಮಿನುಗುತ್ತಿದೆ. ಚೆನ್ನಮ್ಮನ ಪರಂಪರೆಯ ವಾರಸುದಾರರು ಇಲ್ಲವೆಂಬುದಲ್ಲ ಪ್ರಶ್ನೆ. ಅವರು ನಮ್ಮ ಸುತ್ತಲೂ ಇದ್ದಾರೆ. ಪ್ರಶ್ನೆ ಇರುವುದು, ಆ ಖಾಲಿ ಸಿಂಹಾಸನವನ್ನು ಮತ್ತೆ ಏರಲು ನಾವು ಅವರಿಗೆ ಅವಕಾಶ ನೀಡುತ್ತೇವೆಯೇ ಇಲ್ಲವೇ ಎಂಬುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.